ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ನಿವೇಶನ ವಿಚ್ ಇಸ್ ಫಾರ್ ಸೇಲ್. ಮೈಸೂರು ದಟ್ಟಗಳ್ಳಿ ಆದ ನಂತರ ಇರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ಮೈಸೂರಿನ ಬಹಳ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಇದು ಒಂದು. ದಟ್ಟಗಳ್ಳಿ ಆದ ನಂತರ ಇರುವಂಥದ್ದು. ಅದರ ಪಕ್ಕದಲ್ಲೇ ಏನು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಇದಿರುವಂತಹ ಲೇಔಟಿನ ಹೆಸರು ನಂಜುಂಡ ಸ್ವಾಮಿ ಬಡಾವಣೆ. ನಂಜುಂಡ ಸ್ವಾಮಿ ಬಡಾವಣೆ, ಮೈಸೂರು ದಟ್ಟಗಳ್ಳಿ ಆದ ನಂತರ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲೇ, ಆದರೆ ಜಸ್ಟ್ ಅಬೌಟ್ 1 ಕಿಲೋಮೀಟರ್ ಫ್ರಮ್ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲಲ್ಲಿ ಇರುವಂಥದ್ದು 30-40 ವೆಸ್ಟ್ ಫೇಸಿಂಗ್ ಸೈಟ್ ಫಾರ್ ಸೇಲ್ ಇದೆ. ಒಂದ್ಸರಿ ಈ ಲೇಔಟ್ನ ನೀವು ನೀಟಾಗಿ ತೋರಿಸ್ತಾರೆ ನೋಡಿ. ಯಾಕೆಂದರೆ ಭಾಳಷ್ಟು ಕಡೆ ನಾನು ವೀಡಿಯೋ ಮಾಡಿದಾಗ ಕೇಳುವಂಥ ವಿಚಾರ ಏನು ಅಂತಂದರೆ, ನೀವು ಲೊಕೇಶನ್ ತೋರಿಸ್ತೀರಿ, ಸೈಟ್ ತೋರಿಸ್ತೀರಿ, ಅಕ್ಕಪಕ್ಕದಲ್ಲಿ ಯಾವ ಥರ ಮನೆಗಳಿದೆ, ಮನೆಗಳಾಗಿದೆಯಾ, ಅಥವಾ ನಾವು ಸೈಟ್ ತೊಗೊಂಡ್ರೆ ಒಂಟಿ ಮನೆ ಆಗ್ಬಿಡುತ್ತೆ, ಅಕ್ಕಪಕ್ಕ ಮನೆಗಳು ಕಟ್ಕೊಂಡು ಜನ ವಾಸ ಇದ್ದಾರಾ ಅನ್ನೋದು ಭಾಳಷ್ಟು ಜನ ಕೇಳಿರುವಂಥ ವಿಚಾರ. ಅದಕ್ಕೋಸ್ಕರನೇ ಒಮ್ಮೆ ಕ್ಲಿಯರಾಗಿ ನಿಮಗೆ ಏರಿಯಾನ ಸುತ್ತಮುತ್ತ ಎಲ್ಲ ಜಾಗನ ನೋಡಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸರಿ ತೋರಿಸ್ತೀವಿ ನೋಡಿ. ಭಾಳಷ್ಟು ಮನೆಗಳನ್ನ ಕಟ್ಕೊಂಡು ಈಗಾಗಲೇ ವಾಸ ಇದ್ದಾರೆ. ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕನೆಕ್ಟಿವಿಟಿ, ಟಾರ್ ರೋಡು ಇವೆಲ್ಲವೂ ಆಗಿರುವಂಥದ್ದು. ಭಾಳಷ್ಟು ಜನ ಏನಕ್ಕೆ ನಾನು ಒಂದ್ಸರಿ ಜಾಗ ನೋಡಿ ಇದು ಅಂತ ಹೇಳ್ತೀನಿ ಅಂತಂದರೆ, ಒಮ್ಮೆ ನಾವು ಇಲ್ಲಿ ಜನಗಳು ಇದ್ದಾರೆ, ವಾಸ ಇದ್ದಾರೆ, ಬಂದು ಈಗಾಗಲೇ ಅವರ ಜೀವನ ಕಟ್ಕೊಂಡು ಇಲ್ಲಿ ನೆಲೆಸಿದ್ದಾರೆ ಅಂತಂದರೆ, ವಾಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ದಟ್ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಏನೇನಿರಬೇಕು, ಕರೆಂಟ್ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಟಾರ್ ರೋಡು, ಕನೆಕ್ಟಿವಿಟಿ, ಅಕ್ಕಪಕ್ಕದಲ್ಲಿ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ATMಗಳಿರ್ಬೋದು, ಇವೆಲ್ಲವೂ ಇರುತ್ತೆ ಅನ್ನುವ ಒಂದು ಕನ್ಸಿಡರೇಷನಲ್ಲಿ ನಾನು ಇದನ್ನು ಹೇಳ್ತೀನಿ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು. ನಾವಿಲ್ಲಿ ಸೈಟ್ ತೊಗೋತೀವಿ, ನಾವೆಲ್ಲಿಗೆ ಹೋಗಬೇಕು, ಮನೆ ಕಟ್ಕೊಳ್ಳೋಕೆ ಪ್ಲ್ಯಾನ್ ಅಪ್ರೂವಲ್ಗೆ ಮುಡಾದಿಂದನೇ ನಿಮಗೆ ಇದಕ್ಕೆ ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ? ನಾನು ಮೈಸೂರು ಪ್ಯಾಲೇಸಿಂದ ಎಕ್ಸಾಕ್ಟ್ಲಿ 9 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಲ್ಲಿ ದಟ್ಟಗಳ್ಳಿ ಇದೆ. ದಟ್ಟಗಳ್ಳಿ ನಿಮಗೆ ಸರಿಸುಮಾರು ಒಂದು 7 ಕಿಲೋಮೀಟ್ರ್ ಆಗ್ಬೋದು. 7 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ಒಂದು 2ರಿಂದ 2.5 ಕಿಲೋಮೀಟ್ರ್ ಇರುವಂಥದ್ದು. ವೆಸ್ಟ್ ಫೇಸಿಂಗು 30-40 ಸೈಟು ಸೇಲ್ಗಿದೆ. ಭಾಳಷ್ಟು ಜನ ವಿಚಾರ ಏನು ಅಂತಂದರೆ, ಸುಪ್ರೀತ್ ನೀವು ಸೈಟ್ ವಿಚಾರ ಹೇಳಿದಾಗ ಲೋನ್ ಆಗುತ್ತಾ ಅಂತ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲ ಮನೆ ಕಟ್ಕೊಂಡ್ರೆ ಮಾತ್ರ ನಾವು ಇಮಿಡಿಯೇಟಾಗಿ ಸೈಟ್ ತೊಗೊಂಡು ಲೋನ್ ಆಗುತ್ತೆ, ಇಲ್ಲ ಸೈಟಿಗೆ ಲೋನ್ ಆಗೋದೇ ಇಲ್ವಂತೆ ಅನ್ನುವಂತಹ ವಿಚಾರನೂ ಅಷ್ಟೇ ಭಾಳಷ್ಟು ಜನ ಕೇಳಿದಿರಿ. ಅದಕ್ಕೋಸ್ಕರ ನೋಡಿ, ನೀವು ಸೈಟ್ ತೊಗೊಳ್ಳಿ. ಸೈಟ್ ತೊಗೊಂಡ ತಕ್ಷಣ ನಿಮಗೆ ಸೈಟ್ ಮೇಲೆ ಸರಿಸುಮಾರು 70-75% ಲೋನ್ ಆಗುತ್ತೆ. ದಟ್ ಈಸ್ ಈಕ್ವಲಿ ಪ್ರಪೋರ್ಷನಲ್ ಟು ದಿ ಇನ್ಕಮ್ ಡಾಕ್ಯುಮೆಂಟ್ಸ್ ದಟ್ ಯು ಫರ್ನಿಶ್ ಟು ದ ಬ್ಯಾಂಕ್. ಅಂದರೆ ಬ್ಯಾಂಕಿಂಗ್ ನೀವೇನು ಡಾಕ್ಯುಮೆಂಟೇಷನ್ ಕೊಡ್ತೀರಿ ಅದನ್ನು ಮೂಲಾಧಾರವಾಗಿ ಇಟ್ಟುಕೊಂಡು ನಿಮಗೆ ಲೋನನ್ನು ಸೈಟ್ಗಳ ಮೇಲೆ ಮಾಡ್ತಾರೆ. ನೀವು ಸೈಟ್ ತೊಗೊಂಡ ನಂತರ ಯು ಕ್ಯಾನ್ ಬಿಲ್ಡ್ ಹೌಸ್, ಅಥವಾ ಸೈಟಿಗೆ ನೀವೇನು EMI ಅಂತ ಏನು ಬ್ಯಾಂಕವ್ರು ಕನ್ಸಿಡರ್ ಮಾಡ್ತಾರೆ ಅದನ್ನು ನೀವು ಕಟ್ಕೊಂಡು ಸಹ ಹೋಗಬಹುದು. ಈ ವಿಡಿಯೋ ನೋಡ್ತಾ ಇದ್ದು ಈ ಜಾಗದ ಬಗ್ಗೆ ಆಗಿ, ಲೊಕೇಶನು, ರೇಟು, ಬೈಯಿಂಗ್ ಪ್ರೊಸೀಜರು, ಬ್ಯಾಂಕ್ ಲೋನು, ಡಾಕ್ಯುಮೆಂಟೇಷನ್ನು, ಓನರ್ ಮೀಟಿಂಗು ಎಲ್ಲವಕ್ಕೂ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆರ್ ಯು ಕ್ಯಾನ್ ಕಾಲ್ ಮೀ. ಇನ್ನೊಂದು ವಿಚಾರ, ನೀರಿನ ವಿಚಾರ ಭಾಳಷ್ಟು ಜನ ಕೇಳಿರುವಂತಹ ವಿಚಾರ, ವಾಟರ್. ನೋಡಿ, ಲೇಔಟ್ನಲ್ಲಿ ನೀರಿನ ವ್ಯವಸ್ಥೆ ಈಗಾಗಲೇ ಇದೆ. ಅಂದರೆ ಈ ಲೇಔಟ್ ಏನು ನಂಜುಂಡ ಸ್ವಾಮಿ ಬಡಾವಣೆ ಅಂತ ಏನು ಹೇಳ್ತೀವಿ, ಇಲ್ಲಿಗೆ ಲೇಔಟಿಂದ ನೀರಿರುತ್ತೆ. ಎಲ್ಲ ಸೈಟ್ಗಳಿಗೂ ಸಹ ನೀರಿನ ಕನೆಕ್ಷನ್, ಎವ್ರಿ ಸೈಟ್ ಹ್ಯಾಸ್ ಎ ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಇಂಡಿವಿಜುವಲ್ ಎಕ್ಸಿಟ್ ವಾಟರ್ ಲೈನ್ ಇರುತ್ತೆ. ಎಲ್ಲದಕ್ಕೂ ನೀರಿನ ವ್ಯವಸ್ಥೆ ಇರುವಂಥದ್ದು. ಸೊ ಮನೆ ಕಟ್ಕೊಳ್ಳಿಕ್ಕೆ ನಿಮಗೆ ತಕ್ಷಣ ಬಂದು ನಾವು ಮನೆ ಕಟ್ಕೋತೀವಿ ಸುಪ್ರೀತ್, ನಾವು ಇಮಿಡಿಯೇಟಾಗಿ ಮನೆ ಕಟ್ಕೋಬೇಕು ಅಂತಲೇ ನೋಡ್ತಾ ಇದ್ದೀವಿ ಸೈಟ್ನ ಅನ್ನೋದು ಸಹ ವೆರಿ ಸೂಟಬಲ್ ಪ್ಲೇಸ್. ಭಾಳಷ್ಟು ಮನೆಗಳಿದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು ತಕ್ಷಣ ಮನೆ ಕಟ್ಟಲ್ಲ, ನನಗೆ ಒಳ್ಳೆ ರಿಟರ್ನ್ಸ್ ಬೇಕು, ಬೇರ್ ಮಿನಿಮಮ್ ನಾನು 5 ಇಯರ್ಸ್ ತನಕ ನಾನು ಐ ಕ್ಯಾನ್ ವೆಯ್ಟ್, ಅದಾದಮೇಲೆ ಒಳ್ಳೆ ರಿಟರ್ನ್ಸ್ ಬೇಕು ಅಂದ್ರೂ ಸಹ ಇಟ್ಸ್ ಅ ವೆರಿ ಸೂಟಬಲ್ ಪ್ಲೇಸ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನನ್ನ ಫೋನ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನಷ್ಟು ಮಾಹಿತಿ ಕೊಡ್ಬೋದು. ಸಿಗೋಣ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ, ಇಂಟ್ರೆಸ್ಟಿಂಗ್ ಜಾಗ, ರೇಟು, ಜಾಗ, ಸೈಟು, ಲೊಕೇಶನಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.